ಬಾಗಿಲು ತೆಗಿ ಗಂಗಣ್ಣ, ಭಾಗ್ಯಲಕ್ಷ್ಮಿ ಬಂದವಳೆ ನೀ ಬಾರಣ್ಣ. ಕೌ ಇನ್ಸ್ಪೆಕ್ಟ್ರು ನಮಸ್ಕಾರ. ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಸಾರ್ ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಹೇಳ್ತೇನೆ ಮಕ್ಕುಗಿರಿ ಸಾರ್. ನಿಮ್ಮ ಹೆಸರು? ಗಂಗಣ್ಣ, ಗಂಗಪ್ಪ, ಗಂಗಯ್ಯ, ಗಂಗಾಧರ ಹಿಂಗೆ ಅಂತಾರೆ. ಮಕ್ಕಳೆಷ್ಟು? ನಂಗೆ ಹುಟ್ಟವು 2, ಬೇರೆಯವ್ರಿಗೆ ಹುಟ್ಟವು 4. ಗೊತ್ತಾಗ್ಲಿಲ್ವಾ? ನಂಗೆ ಹುಟ್ಟವು ಅಂದ್ರೆ ಗಂಡು ಮಕ್ಳು, ಬೇರೆಯವ್ರಿಗೆ ಹುಟ್ಟವು ಅಂದ್ರೆ ಹೆಣ್ಮಕ್ಳು. ಯಾಕೆಂದ್ರೆ ಹೆಣ್ಣು ಮಕ್ಳು ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ತಾನೇ ಹೋಗೋದು. ಓ ಐಸಿ. ಎಮ್ಮೆ ಎಷ್ಟು? 4. ಕೋಣ? ಒಂದಯ್ಯ. 4 ಎಮ್ಮೆಗೆ ಒಂದೇ ಕೋಣನ? ಹಸು ಎಷ್ಟು? 4. ಹೋರಿ? ಒಂದಯ್ಯ. 4 ಹಸಿಗೆ ಒಂದೇ ಓರಿನ ಇರ್ಬೋದು. ಕುರಿ ಎಷ್ಟು? 4. ಟಗರು? ಒಂದಯ್ಯ. 4 ಕುರಿಗೆ ಒಂದೇ ಟಗರ ಇರ್ಬೋದೇನಪ್ಪ. ಕೋಳಿ ಎಷ್ಟು? 4. ಹುಂಜ? ಒಂದಯ್ಯ. 4 ಕೋಳಿಗೆ ಒಂದೇ ಹುಂಚಾನ ಇರ್ಬೋದೇನಪ್ಪ. ಕಮಂಗಿ ಯಾಕಪ್ಪ ಹಿಂಗೆ? ಅದು ನಮ್ಮೂರ್ನ ಗಂಡಿಸ್ರು ಈಕು, ಹೆಂಗಸ್ರು ಟಾಂಗು. ಅದು ನೋಡಿ ನನ್ನ ಮಾತು ನಿಂಗಿ ಸ್ಟಾಂಗು, ಡಿಂಗಿ ಈಕು. ಓ ಐಸಿ. ಗಂಗಣ್ಣ ಎಷ್ಟು ಹಸು ಬೇಕು? ಒಂದ್ 10 ಹಸ ಬರ್ಕಳಿ. ಬರೀ ಬರ್ಕೊಂಡ್ರಾಗಕ್ಕಿಲ್ಲ, ಒಂದೊಂದು ಹಸಿಗೆ 989 ರೂಪಾಯಿ 98 ಪೈಸೆ ಆಗುತ್ತೆ. ಪೈಸಾ ವಾಗ ನಾಳೆ ತಂದು ಒಂದ್ ಅರ್ಧ ಎಕರೆ ಹೊಲ ಮಾರ್ಬಿಡ್ತೀನಿ. ಗಟ್ಸ್ ಅಂದ್ರೆ ಅದು ಕಲಿಸಿ 10 ಅಮೆರಿಕನ್ ಹಸು ಬರ್ಕೋ. ಹಾಲೆಂಡು ಅಂತಂದ್ರೆ ಹಾಲೆಂಡ್ ಅಂದ್ರು ಅದೇಯಾ, ಅಮೆರಿಕನ್ ಅಂದ್ರು ಅದೇಯಾ ಅಲ್ವೇ ಗಂಗಣ್ಣ? ನೀವು ಕೌ ಇನ್ಸ್ಪೆಕ್ಟರ್ ಆಗಿ ಕುರಿ, ಕೋಳಿ, ಟಗರು, ಹುಂಜ ಎಲ್ಲ ಎಚ್ಚರಿಸಿದ್ರ ಯಾಕೆ ಅಂದ್ರೆ ನೀವು ಹಾಲು ಕರಿಯುವಾಗ ಜಾಸ್ತಿ ಆಗಿ ಅದು ಉಕ್ಕಿ ಹರಿದು ಹೋಗುವಾಗ ಅದನ್ನ ನೆಕ್ಕೋಕೆ ಯಾರಾದ್ರೂ ಬೇಡವಾ? ಹಂಗೆ ಹೊಸಿ ನಮ್ ಎಮ್ಮೆ ನೋಡ್ತೀರಾ? ಯಾಕೋ 3 ದಿವಸದಿಂದ ಏನೋ ಮನ್ಸಿಗೆ ಚಿಂತೆ ಹಚ್ಕೊಂಡು ನಿಂತ್ಬಿಟ್ಟೈತೆ. ಹೊಸಿ ನೋಡಿ. ಅವ್ರ ಹಸಿನ್ ಡಾಕ್ಟ್ರು ಎಮ್ಮೆ ಹೆಂಗಯ್ಯ ನೋಡ್ತಾರೆ? ಹಸು ಎಮ್ಮೆ 2 ಒಂದೇ ಅಲ್ವಾ? 2 ಹುಲ್ ತಿಂತವೆ, 2 ಸಗಣಿ ಆಗ್ತಾವಪ್ಪ. ಅದು ನ್ಯಾಯವೇ. ಸರ್ವರೋಗಕ್ಕೆ ರಾಮಬಾಣ ಒಂದು ನನ್ನ ಹತ್ರ ಇದೆ. ಎಮ್ಮೆ ತೋರಿಸಿ, ಹಾಗೆ ಗೊಟ್ಟ ತಗೊಂಡ್ಬನ್ನಿ. ಗಂಗಣ್ಣ ಒಂದ್ ಅರ್ಧ ಗಂಟೆ ಆಮೇಲೆ ನೋಡ್ತಾ ಇರು. ನಡೀರೋ. ನಾ ಬರ್ತೀನಿ ನಂಜಿ, ಎಮ್ಮೆ ಹುಷಾರು. ನಿನ್ ಬಾಯಿಗೆ ಮಣ್ಣಕ್ಕ, ನಿನ್ ನಾಲ್ಗೆ ಸೇದಾಗ, ನಿನ್ ಕೈಗೆ ಆಗ್ರಾವ್ ಕಚ್ಚ, ನಾ ಸಾಯ್ತೀನೋ. ಬೇಡ ಕಣೆ, ನನ್ನ ಅರ್ಧಾಂಗಿ ಬೇಕಾದ್ರೆ ಬಿಚ್ ಕೊಟ್ಬಿಡ್ತೀನಿ ಕಣೆ. ಈ ನನ್ನ ಅಂಗಿನ ಬಾರೆ ಮನೆಗೆ ಹೋಗೋಣ. ಜನ ಸೇರಿ ಜಾಗದಲ್ಲಿ ನನ್ನ ಮಾನ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡ, ಬಾರೆ ಹೋಗೋಣ. ನಾ ಬರೋದಿಲ್ಲ, ನಾ ಬಾವಿಗೆ ಬೀಳ್ತೀನಿ. ಗಂಡ ಅಂತ ಕಟ್ಕೊಂಡಲ್ಲ ಈ ಗೆಂಡ ಹೊಟ್ಟೆಯ, ಈ ಬಿಗ್ಲಾಸಿನ್ ಕಟ್ಕೊಂಡು ನಾ ಯಾವ ಸುಖ ಅನ್ಭವಿಸ್ದೆ. ನಾ ಬರಕಿಲ್ಲ, ನಾ ಸಾಯ್ತೀನಿ. ಬೇಡ ಕಣೆ, ನೀನ್ ಪೇಟೆ ಕರ್ಕೊಂಡು ಹೋಗ್ತೀನಿ ಕಣೆ. ಮಸಾಲ ದೋಸೆ ಕೊಡ್ತೀನಿ ಕಣೆ, ಒಳ್ಳೊಳ್ಳೆ ಸೀರೆ ಕೊಡ್ತೀನಿ ಕಣೆ. ಪೇಟೆ ಕರ್ಕೊಂಡೋಗಿ ರಾಜ್ಕುಮಾರ್ ಅವ್ರ ಪಿಕ್ಚರು, ಒಬ್ರು ವಾಹನ, ಮಯೂರ, ನೀ ನಕ್ಕರೆ ಹಾಲು ಸಕ್ಕರೆ ಸಿನಿಮಾ ತೋರಿಸ್ತೀನಿ ಬಾರೆ. ಈ ಬೂಟಾಟ್ಕೆ ಮತ್ತೆಲ್ಲ ಬೇಕಾಗಿಲ್ಲ. ಇದ್ದಾಗಂತೂ ಸುಖ ಪಡ್ಲಿಲ್ಲ. ನೋಡ್ತಾ ಇರು, ನಾ ಸತ್ತು ದಯ್ಯಾಗ್ ಬಂದು ನೀನ್ ಮುರ್ಕೊಳ್ತಿದ್ರೆ ಕೇಳು. ಅಯ್ಯೋ ಬೇಡ ಕಣೆ. ಅಯ್ಯೋ ದೆವ್ವಾಗಿ ಕಾಡ್ತೀನಿ ಅಂತಿದಾಳಪ್ಪ. ಬರ್ರಪ್ಪ, ಯಾರಾದ್ರೂ ಗಂಡಿಸಿದ್ರೆ ಬನ್ನಿ, ನಾನು ಕಾಪಾಡಿ. ನಾನು ಅಯ್ಯೋ ಸಾಯ್ತೀನಿ ಅಂತ 1000 ಕೋಳಿ ತಿಂದ್ರಂತೆ. ಅವಳಲ್ಲಿ ಸಾಯ್ತಾಳೆ, ನಡೀರಿ ಸರ್. ಇದು ಶರ್ವೇ ಸಾಮಾನ್ಯವಾದ ದೃಶ್ಯ. ಶರ್ವೇಗ್ ಲೇಟ್ ಆಗ್ತದೆ, ಬನ್ನಿ ಸರ್. ಸಾಹೇಬ್ರೆ ನನ್ನ ಕಾಲು. ಅಯ್ಯೋ ಸಾಹೇಬ್ರೆ ನನ್ ಹೋಟ್ಲಿ ಬಂದು ಕಾಫಿ ಕುಡಿಯೋವರೆಗೂ ಕಾಲು ಬಿಡಂಗಿಲ್ರಿ. ಇಲ್ದರೆ ಕಾಲು ಹಿಡಿದು ಎಳ್ದು ಬಿಡ್ತಾನೆ. ಆಯ್ತು ಬಿಡಪ್ಪ. ಬನ್ನಿ ಸರ್. ಬರ್ರಿ ಸಾಹೇಬ್ರೆ ಬರ್ರಿ. ಹೋಗು, ಎಲ್ಲ ಸರಿ ಮಾಡು. ಇಲ್ಲ ನಿಂತಿಲ್ಲ, ಏನು ಹೊಲಸು ಮಾಡಿ. ಲೇ ಇರ್ಬಂದ್ರೆ ಹಾಲು ತಗೊಳ್ಳಲ್ಲ. ಏನ್ ಇವತ್ತು ನಿನ್ನೆಮ್ಮೆ ನೀರು ಕುಡಿತೇನೆ? ನಮ್ಗೆ ತಗೋ. ಮಾದೇವ, ನೀನು ಹಾಲ್ಗೆ ನೀರ್ ಹಾಕೋ ಬದಲು ನೀರ್ಗೆ ಹಾಲು ಹಾಕ್ಬಿಡ್ತೀಯ ನೋಡು. ಕಾಫಿ ಮಾಡಿ ಗಿರಾಕಿಲಿ ಕುಡಿಸ್ ನೋಡು, ಗೊತ್ತಾಗ್ತದೆ. ಲೇ ತಮ್ಮ ಈರ್ಭದ್ರ, ನಮ್ ಸಾಹೇಬ್ರಿಗೆ ಎದೋಗ್ಬಾರ್ದು, ಇಲ್ಲೇ ಬಿದೋಗ್ಬಿಡ್ಬೇಕು. ಹಂಗ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಪ್ಪ. ಆತ್ರಿ. ಹಿಂದ್ ಕುಡ್ದಿರ್ಬಾರ್ದು, ಮುಂದ್ ಕುಡಿಬಾರ್ದು ಅಂತ ಕಾಫಿ ತಗೊಳ್ಳಿ ಸರಿ.
ಇದೇನು ಕಾಫಿನೇನ್ರಿ? ಇನ್ನೂ ಕುಡಿತಿದ್ರಲ್ರಿ? ಈ ಹೋಟ್ಲಿನ ಗೊಡ್ಡು ಕಾಫಿ ಕುಡಿದು ನಿಮ್ಮ ನಾಲ್ಗೆಲ್ಲ ಜಡ್ ಹಿಡಿದು ಬಿಟ್ಟಿದೆ. ಕುಡಿತಾರೆ? ಹೌದು ಸರ್, ಇಂಥ ಗೊಡ್ಡು ಕಾಫಿ ಕುಡಿಬಾರ್ದು. ಈ ಮಾದೇವ ಬರೀ ನೀರಾಲನ್ನ ದಿನ ಹಾಕೊಡ್ತಾನೆ ಇನ್ಸ್ಪೆಕ್ಟ್ರೆ, ಏನ್ ಮಾಡೋಣ್ರಿ? ಸ್ವಲ್ಪ ದಿನ ಇರಪ್ಪ, ಫಾರಿನ್ ಹಸು ಬರ್ಲಿ, ಊರಿಗೂರೇ ಇಂಪ್ರೂವ್ ಆಗುತ್ತೆ ನೋಡು. ಇನ್ಸ್ಪೆಕ್ಟ್ರೆ, ನನ್ನ ಬಿಸ್ನೆಸ್ ನಿನ್ ಬಿಸ್ನೆಸ್ ಚೇಂಜ್ ಮಾಡ್ಕೋ. ಹಾಲು ತುಂಬಿಸ್ಕೊಳಕ್ಕೆ ಪೇಟೆಯಿಂದ ದೊಡ್ಡ ಬಕೆಟ್ ತಂದು ಮಾರು ಅಷ್ಟೇ. ಆಯ್ತಾಯ್ತು ಸ್ವಾಮಿ. ನಾವು ಪಕ್ಕದಲ್ಲಿ ಕೋತಿಪುರದವರು, ನಮಗೂ ಹೊಸ ಕೊಡಿಸಿ. ಅದೆಲ್ಲ ಆಗಕ್ಕಿಲ್ಲ. ಸರ್ಕಾರ ಕಂಡು ಬಿದ್ದಿರೋದು ನಮ್ ಕಮಂಗಿಪುರದ ಮೇಲೆ. ಇದು ವರ್ಲ್ಡ್ ಬ್ಯಾಂಕ್ ಲೋನು, ಇಂಟರ್ನ್ಯಾಷನಲ್ ಸ್ಕೀಮು. ಕಮಂಗಿಪುರದಾಗ ಏನು ಅನುಕೂಲ ಮಾಡ್ಕೊಟ್ಟವ್ರೋ ಅದನ್ನೇ ಕೋತಿಪುರದಾಗ ಮಾಡ್ಕೊಟ್ಬಿಡ್ತೀವಿ. ನೀವು ಬಂದ್ಬಿಡಿ ಶಿವ. ಅದ್ ಹೆಂಗ್ ಬಂದ್ಬಿಡ್ತಾರೆ? ಗೌ ಇನ್ಸ್ಪೆಕ್ಟರ್ನ ನಾವು ಕಳ್ಸಕ್ಕಿಲ್ಲ. ಯಾಕ್ರಪ್ಪ ಜಗಳ? ನೀವು ದುಡ್ಡು ರೆಡಿ ಮಾಡ್ಕೊಂಡಿರಿ. ಈ ಊರಿನ ಜೊತೆಗೇನೆ ಫಾರಿನ್ ಇಂದ ಒಂದು 10 ಹಸು ಜಾಸ್ತಿ ತರಿಸಿದ್ರಾಯ್ತು ಅಷ್ಟೇ. ಗೌ ಇನ್ಸ್ಪೆಕ್ಟ್ರೆ, ಏನಾಯ್ತು? ಎಮ್ಮೆ ಸತ್ತೋಯ್ತಾ? ಸತ್ತೇ ಹೋಗಿತ್ತು. ಆದ್ರೆ ನೀವು ಕೊಟ್ಟು ಔಷಧಿ ಕೊಟ್ಟು ಸ್ವಲ್ಪ ಹೊತ್ತಿಗೆ ಟಣಾರಂತ ಎದ್ದು ನಿಂತ್ಕೊಂಡು ಕುಡ್ದಾಡ್ತಾ ಇತ್ತೆ. ನಿಮ್ಮ ಋಣನ ಇನ್ನೂ 2 ಹಸು ಜಾಸ್ತಿ ತಗೊಂಡು ತೀರ್ಸು ಅಷ್ಟೇ. ಎಲ್ಡ ಜುಜುಬಿ ಎಲ್ಡ ಕಲಾಶಿ ಒಂದ್ 20 ಹಸ ಬರ್ಕಳ್ಳ. ಸಾಹೇಬ್ರೆ, ನಂಗೊಂದು ಇರ್ಬದ್ರಿಗೊಂದು 2 ಆಕಳ ಬರ್ಕೊಳ್ರಿ. ಬರ್ಕೊಂಡ್ರೆ ಆಗಲ್ಲಪ್ಪ, ದುಡ್ಡು ಕಟ್ಬೇಕಲ್ಲ. ನಿನ್ ಬಿಸ್ನೆಸ್ ಇಲ್ಲ ಅಂತ್ಯಾ, ಜೊತೆಗೆ ನೀನ್ ಬೇರೆ ವಾಣಿಜ್ಯೋದ್ಯಮಿ. ಅಂದ್ರ ತಬ್ಲಿ ಮುಂಡೆದಂತನ? ಒಂಥರ ಹಾಗೆ ಅಂತ ಇಟ್ಕೋ. ರೈತರಿಗೆ ಮಾತ್ರ ಹಸು ಕೊಡ್ಬೇಕು ಅನ್ನೋದೇ ಕಾನೂನು. ನೀನು ಒಬ್ಬ ಶೋಷಕ. ಯಾಕಂದ್ರೆ ಹಾಲನ್ನ ಬಿಸ್ನೆಸ್ಸಿಗೆ ನೀನು ಬಳಸ್ಕೊಳ್ತಿದೀಯಾ, ನಿನಗೆ ಹಸು ಕೊಡೋಕ್ಕಾಗಲ್ಲ. ಕಾಫಿದು ಎಷ್ಟಾಯ್ತು ಹೇಳು? ತಗ ನಡೀರ. ಸರ್ವೆ ಹೇಗ್ ಮಾಡೋದು ಅನ್ನೋದು ಒಂದ್ ಸ್ವಲ್ಪ ತಿಳ್ಕೊಂಡಿರಿ. ಸಮೇ ನಂಗೊಂದ ಒಳ್ಳೆ ಶನಿ ಕಣಯ್ಯ ನೀನು. ನಾನೇ ಶನಿ ವಂಶದವನು ಅಂದ್ರೆ ನೀನು ನನ್ನ ಹೆಗ್ಲನ್ನೇ ಏರ್ತೀಯ. ಹಾಲು ತುಪ್ಪ ನನ್ಸ್ಕೊಂಡು ನಂಗ್ ಕಳ್ಳು ಕೊರಕ್ಕಂತದ. ಕಣ್ಣು ಬಿಟ್ ಕಡಲೆಲ್ಲ ಹಾಲು ಬೆಣ್ಣೆ ತುಪ್ಪನೇ ಕಾಣ್ತ ಸಮೇ. ಹಂಗಾರೆ ಕಣ್ಬಿಟ್ಕೊಂಡೇ ಇದ್ರೆ ತುಪ್ಪ ತಿಂದಂಗ ಆಯ್ತದು ಏನೋಪ್ಪ? ಸುಮ್ನೆ ಹೋಗಪ್ಪ, ನಿನಗೆ ಹಸು ಸಾಕೋ ಶಕ್ತಿ ಇಲ್ಲ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಹಸು ಕೊಡೋದು, ಆಯ್ತಾ? ದುಡ್ಡು ಕೊಟ್ರೆ ಹಸ ಗ್ಯಾರಂಟಿನಾ? ನೀನ್ ಎಕ್ಕಡ್ದಾನೆ ಗ್ಯಾರಂಟಿ. ಲೇ ಮಗ, ಹೆಂಗಾರ ಮಾಡಿ ದುಡ್ಡು ಹಂಚ್ಬೇಕು. ನಾನು ಸರ್ವೆ ಮಾಡಿದ ರೀತಿ ನೀವು ನೋಡಿದ್ರಲ್ಲ, ಅದೇ ರೀತಿ ಸರ್ವೆ ಮಾಡ್ಕೊಂಡು ನೀವು ಬರ್ಬೇಕು. ಹಂಗಾರೆ ದುಡ್ಡು ಎತ್ಬಿಡ್ಲ ಸರ್? ಹಂಗ ಮಾಡ್ಬೇಡ್ರಪ್ಪ. ಅಯ್ಯೋ, ನಾವು ದುಡ್ಡು ತಗೊಂಡ್ಮೇಲೆ ರಸೀದಿ ಕೊಡ್ಲೇಬೇಕು. ಗೋಮಾತೆ ದುಡ್ಡು ಪವಿತ್ರವಾದ್ದು. ಪೈಸಾ ಹೆಚ್ಚು ಕಮ್ಮಿ ಆದ್ರೂ ರವ್ ನರ್ಕಕ್ಕೆ ಹೋಗ್ತೀರಾ, ಹುಷಾರ್. ಹಂಗಾರೆ ಸರ್ವೆ ನಮ್ದು, ದುಡ್ಡು ನಿಮ್ದು. ಚಿನ್ನದಂತ ಮಾತ್ ಕಣಯ್ಯ ನಿಂದು. ಆಮೇಲೆ ಗಟ್ಟಿ ಕೊಳ್ಳಾನೆ ಹಿಡ್ಕೊಂಡು ಬನ್ನಿ. ಹಳಿ ಸಂದ್ರದ ಹಜಾಮ, ಗಡ್ ಕಾಫಿ, ವಿರೂಪಾಕ್ಷ ಅಂತ ಚಿಲ್ಲರೆ ಜನ ಬೇಕಾಗಿಲ್ಲ, ಗೊತ್ತಾಯ್ತಾ? ಬರ್ಲಾ? ಸರ್, ನಾವೆಲ್ಲ ಇವತ್ತು ಪಾರ್ಟಿ ಮಾಡಿಕೋಬೇಕು ಅಂತಿದ್ದೀವಿ. ನೀವು ತಗೋತೀರಾ ಸರ್? ಯಾವತ್ತಾದ್ರೂ ಒಂದ್ಸಲ ಭಾನುವಾರ. ಇವತ್ ಭಾನುವಾರ ಏನೋ. ಹೌದಾ? ಹಂಗಾದ್ರೆ ಬರ್ತೀನಿ. ರೇ ನಿಂತ್ಕೊಳ್ರಿ ಅಲ್ಲಿ. ನೀವ್ ಹೀಗ ಮೋಸ ಮಾಡೋದು? ಯಾವ ಸೀಮೆ ಕವಿ ಇನ್ಸ್ಪೆಕ್ಟರ್ ನೀವು? ಹಸು ಕೊಡ್ತೀನಿ ಅಂತ ಹೇಳಿ ಈ ರೀತಿನ ಮೋಸ ಮಾಡೋದು? ನಾನು ಮೋಸನ? ಛೆ, ಇಲ್ವಲ್ಲ. ಮೋಸ ಅಲ್ದೆ ಇನ್ನೇನು? ಒಂದು ಬೀದಿನ ಸರ್ವೆ ಮಾಡಿ ನಮ್ ಬೀದಿನ ಹಾಗೆ ಬಿಟ್ಟಿದಿರಲ್ಲ, ಇದು ಅನ್ಯಾಯ ಅಲ್ವಾ? ಓಹೋ, ಐ ಸಿ. ಡಾಕ್ಟ್ರೆ, ನೀವು ಒಂದು ಸಲಕ್ಕೆ ಒಬ್ಬ ಪೇಷಂಟ್ಗೆ ತಾನೇ ಔಷಧಿ ಕೊಡೋದು? ಹೌದು. ಹಾಗೆ ನಾನು ಒಂದು ದಿನಕ್ಕೆ ಒಂದೇ ಬೀದಿನ ಸರ್ವೆ ಮಾಡೋದು. ಡಾಕ್ಟರ್ ಬಾವ್, ಸುಮ್ಕೆ ಔಷಧಿ ಕೊಡೋದ್ ನೋಡು. ರೀ ಡಾಕ್ಟ್ರೆ, ನಿಮ್ ಕೆಲಸ ನೀವು ನೋಡ್ಕೊಳ್ರಿ. ಕವಿ ಇನ್ಸ್ಪೆಕ್ಟರ್ ವಿಚಾರ ನಿಮ್ಗೆ ಯಾಕ್ರಿ? ಯಾಕೆ ಅಂದ್ರೆ ನನಗೂ 2 ಹಸು ಬೇಕಾಗಿತ್ತು, ಅದಕ್ಕೆ. ಏನ್ ನಿನ್ನ ಹೆಸರು? ಹೈವದನ್ ರಾವ್. ಚೀಚಿ, ಚೆನ್ನಾಗಿಲ್ಲ. ಸಂಗೀತ ಬರುತ್ತಾ? ಇಲ್ಲ. ಅಡಿಗೆ ಕೆಲಸ? ಕಾಫಿ ಟೀ ಮಾಡ್ತೀನಿ, ಬಿಸಿನೀರು ಕಾಯಿಸ್ತೀನಿ. ಫುಟ್ಪಾತ್ ಅಲ್ಲಿ ಹೋಟ್ಲ್ ಇಟ್ಕೊಂಡಿದ್ಯಾ? ಅಯ್ಯೋ ಇಲ್ಲ, ನಾನು ಸೇಲ್ಸ್ ರೇಪ್. ಸಂಬಳ? ಕೆಲಸ ಮಾಡಿದ ಹಾಗೆಲ್ಲ ಸಿಗುತ್ತೆ. ಅಂದ್ರೆ ದಿನಗೂಲಿ, ಚಂಗೂಲಿ? ಕೆಲಸ ಎಲ್ಲಿ? ನಾನು ಟೂರ್ ಎಕ್ಸಿಕ್ಯೂಟಿವ್. ಬೀದಿ ಸುತ್ತಾ ಇದೆಯಾ? ಅಂದ್ರೆ ವಿಧಾನಸೌಧದಲ್ಲಿ ಕೆಲಸಲಿಲ್ಲ? ಏನೋದಿದ್ಯಾ? ಎಮ್.ಎಡ್. ಅಂದ್ರೆ BA ಓದಿಲ್ವಾ ನೀನು? ಏನಪ್ಪ ನೀನು? ನಾನು ಎಷ್ಟು ಸರಿ ಹೇಳಿದೀನಿ, ಹುಡುಗ BA ಓದಿರ್ಬೇಕು, ವಿಧಾನಸೌಧದಲ್ಲಿ ಕೆಲಸ ಇರಬೇಕು ಅಂತ. ಬೀದಿ ಹೋಗೋ ಬಿಕಾರಿ ಕರ್ಕೊಂಡ್ ಬಂದಿದ್ದೀರಲ್ಲ. ಅರ್ಚಕ್ರೆ, ಹಳ್ಳಿ ಹುಡುಗಿರು ಇನ್ನೋಸೆಂಟ್ ಅಂತ ಬಂದೆ. ನನ್ನ ಮಗಳು ಹಾಗೆ ಹೀಗೆ ಅಂತ ರೈಲ್ ಹಚ್ಚಿ ಕರ್ಕೊಂಡ್ ಬಂದ್ರಲ್ಲ, ನಿಮ್ಗೂ ನಿಮ್ಮ ಮಗಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ದೊಡ್ಡ ನಮಸ್ಕಾರ. ಕ್ಷಮಿಸಿ, ಕಮಂಗಿಪುರದಲ್ಲಿ ಹೆಂಗಸರು ಸ್ಟ್ರಾಂಗು, ಗಂಡಸರು ವೀಕು. ಮೊದ್ಲಾಕ್ ಹೇಳಿಲ್ಲ? ಅದ್ ಹ್ಯಾಗ್ ಹೇಳಿ, ಗಂಡಸರು ವೀಕು. BA ಪಾಸ್ ಮಾಡ್ದೆ, ನನ್ನ ಮದುವೆ ಆಗೋಕೆ ಎಷ್ಟು ಧೈರ್ಯ ನಿನಗೆ? ರೀ ಸ್ವಾಮಿ, 51 ರಾಯರೇ, ಬೇಜಾರ್ ಮಾಡ್ಕೋಬೇಡಿ, ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಸ್ವಲ್ಪ ನಿಂತ್ಕೊಳ್ರಿ ರಾಯರೇ. ಹೋಗ್ರಿ ಯಾವಂತಾನೆ ಮದುವೆ ಆಗ್ತಾರ?
ಏನ್ ಅರ್ಚಕ್ರೆ, ಬ್ರಾಹ್ಮಣ ಮನೆಯಲ್ಲಿ ಹಿಂಸೆ, ಗಲಭೆ, ಬೈಯಾಚಾರ? ಕವಿ ಇನ್ಸ್ಪೆಕ್ಟ್ರೆ, ಇದು ಮಾಮೂಲಿ. ನನ್ನ ಮಗಳ 101ನೇ ವರ ಪರೀಕ್ಷೆ. ಓ ಐ ಸಿ. ನೀವೇನು ಚಿಂತೆ ಮಾಡಬೇಡಿ ಅರ್ಚಕ್ರೆ. ನಿಮ್ಮ ಮಗಳು ಸ್ವಲ್ಪ ಕಪ್ಪಗಾಗಿದ್ರು ದುಂಡಗಿದ್ದಾಳೆ. ಆಮೇಲೆ ಕಣ್ಣು ಸ್ವಲ್ಪ ಮಾಲಗಣಾಗಿದ್ರು ಕೂಡ ನೋಡೋಕೊಂಡ್ರೆ ಚೆನ್ನಾಗಿದ್ದಾಳೆ. ಆಮೇಲೆ ವಯಸ್ಸಾಗಿದ್ರು ಬೇಗ ಗೊತ್ತಾಗೋದಿಲ್ಲ. ಯಾವನಾದ್ರೂ ಬಕ್ರ ಸಿಗ್ತಾನೆ ಬಿಡಿ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊ ಬನ್ನಿ. ಅಲ್ಲಲ್ಲ, ಇಲ್ಲಿ ಕೂತ್ಕೊ ಬನ್ನಿ. ಬಿ ಆಗಿದೆಯೇನು? ಫಸ್ಟ್ ರ್ಯಾಂಕ್. ಕೆಲಸ ವಿಧಾನಸೌಧ 8ನೇ ಮಾಡಿ. ತಪ್ಪು ತಿಳಿಬೇಡಿ, ನನ್ನ ಮಗಳು ರುಕ್ಮಿಣಿನ ತಾವೇ ಯಾಕೆ ಮದುವೆ ಆಗಬಾರ್ದು? ನಾನು ಟಿಫಿನ್ ಕ್ಯಾರಿಯರ್ ಕೊಟ್ಟು ರಾತ್ರಿ ಊಟ ಕಳಿಸೋದು ಬೇಡ ಅಂತ ಹೇಳಿ ಮಧ್ಯಾಹ್ನನೇ ಊಟ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ರುಕ್ಮಿಣಿ ಬಾಮ್ಮ. ನೋಡಿ ನೋಡಿ, ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾಚಿಕೊಳ್ತಾ ಇರೋದು. ಓ ಐ ಸಿ. ಗಂಡು ಅಂದ್ರೆ ಊರದು ಬೀಳ್ತಿದ್ಲು ಮಾರಿ ಹಾಗೆ. ಏನೋ ಕನ್ಯಾಪಿತ್ರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗಳ ಕೈ ಹಿಡಿದು ಉದ್ಧಾರ ಮಾಡಬೇಕು. ಅಯ್ಯೋ, ಯಾರ್ಯಾರನ್ನೂ ಉದ್ಧಾರ ಮಾಡಿದ್ದೀನಿ, ನಿಮ್ಮನ್ನು ಉದ್ಧಾರ ಮಾಡದೇ ಇರ್ತೀನ? ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಆಗ್ಲಿ ಆಗ್ಲಿ. ಊಟ ಹೇಗಿದೆ? ನನ್ನ ಕೈ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಬೇಜಾರು, ಚೆನ್ನಾಗಿದೆ ಅಂದ್ರೆ ನನಗೆ ಬೇಜಾರು. ಉಪ್ಪಿನಕಾಯಿ ಚೆನ್ನಾಗಿದೆ. ಹೆಂಗಿದ್ ಊರ್ನ ಹೆಂಗ್ ಮಾಡ್ಬಿಟ್ರಿ ಸರ್? ನಮ್ ಕಾಮಂಗಿಪುರಕ್ಕೆ ಒಂದು ಕಳೆ ತಂದ್ಬಿಟ್ರಿ. ಅದು ಸರಿ, ನಿಮ್ಮ ಊರಿಗೆ ಕಮ್ಮಂಗಿಪುರ ಅಂತ ಹೆಸರಿಗೆ ಬಂತು? ರಾಮಾಯಣದ ಶ್ರೀರಾಮಚಂದ್ರ. ನಾನು ರಾಮಾಯಣದ ಕತೆ ಕೇಳ್ತಾ ಇಲ್ಲಪ್ಪ, ನಿಮ್ಮ ಕಮ್ಮಂಗಿಪುರದ ಕತೆ ಹೇಳು ಅಂದೆ. ನಮ್ಮೂರ್ ಕತೆನೂ ಅಲ್ಲಿಂದನೇ ಶುರುವಾಗೋದು ಸರ್. ಅದೊಂದು ದೊಡ್ಡ ಕತೆ. ಚಿಕ್ಕದಾಗಿ ಹೇಳಕ್ಕಾಗಲ್ಲ. ಶ್ರೀರಾಮನ್ಗೂ ರಾವಣನಿಗೂ ದೊಡ್ಡ ಯುದ್ಧ ಆಯ್ತಂತೆ. ವಾಲಿ ಹತ್ರ ಕಪಿ ಸೈನ್ಯ ಇತ್ತಂತೆ. ಆ ಕಪಿಗಳೆಲ್ಲ ಯುದ್ಧ ಮಾಡ್ತಾ ಮಾಡ್ತಾ ಶೆತ್ತು ಸಾಟೇಜ್ ಬಂದ್ಬಿಟ್ವಂತೆ. ನಾನು ರಾಮಾಯಣ ಟಿವಿ ಸೀರಿಯಲ್ ಪೂರ್ತಿ ನೋಡಿದ್ದೀನಪ್ಪ. ಆ ಕತೆ ಬೇರೆ ಸರ್, ಇದು ನಮ್ಮೂರ್ ಕತೆ. ಶ್ರೀರಾಮಚಂದ್ರ ಕಪಿಗಳು ನೋಡ್ಕೊಂಡು ನಮ್ಮೂರಿಗೆ ಬಂದ. ಇಲ್ಲಿ ಬಂದ್ ನೋಡಿದ್ರೆ ಎಲ್ಲಿದ್ರ ಅಲ್ಲಲ್ಲೇ ಕಪಿಗಳು. ನಮ್ಮೂರ್ ಕಪಿಗಳನ್ನ ಕರ್ಕೊಂಡೋಗಿ ಶ್ರೀರಾಮಚಂದ್ರ ಯುದ್ಧದಲ್ಲಿ ಗೆದ್ದ. ಹೋಗವಾಗ ನಮ್ಮೂರಿಗೆ ಕಮಂಗಿಪುರ ಅಂತ ಹೆಸರು ಬಿಡದ. ಎಂತ ಅನ್ಯಾಯ! ಆ ಟಿವಿ ಸೀರಿಯಲ್ನವರು ಈ ಒಂದು ಎಪಿಸೋಡ್ ಮರ್ತೇ ಬಿಟ್ರು. ಆ ಶ್ರೀರಾಮಚಂದ್ರ ಕಪಿಗಳನ್ನ ಕರ್ಕೊಂಡ ಈ ಗ್ರೇಟ್ನ ಕುಡೀರಿ. ಏನ್ ಸರ್ ಎಲ್ಲ ನಮ್ಗೆ ಹಾಕ್ತೀರ? ನೀವು ಸ್ವಲ್ಪ ಹಾಕೊಳ್ಳಿ ಸರ್. ನೀವು ಕುಡೀರಪ್ಪ. ನೀವು ಕುಡಿದ್ರೆ ರಾಮಾಯಣದ ಕತೆ ಆಚೆ ಬರುತ್ತೆ. ನಾನು ಕುಡಿದ್ರೆ ಇನ್ಯಾವ ಕತೆ ಬಂದು ಇನ್ನೇನು ಅನಾಹುತ ಆಗುತ್ತೋ. ಬೇಕಾದ್ರೆ ಮಟನ್ ತಿಂತೀನಿ ಸರ್. ನಮ್ಮ ಪಾರ್ಟಿಲಿ ಏನಾದ್ರು ಅರೆ ಕೊರೆ ಆಗಿದ್ರೆ ಹುಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇವತ್ತಿನ ಇಷ್ಟೇನಾ ಅಥವಾ ಬೇರೆ ಏನಾದ್ರು ಅರೇಂಜ್ಮೆಂಟ್ ಇದೆಯಾ? ಡ್ಯಾನ್ಸ್ ಇದೆ ಸರ್. ಡ್ಯಾನ್ಸ್? ಬ್ರೇಕ್ ಡ್ಯಾನ್ಸಾ? ಅಲ್ಲ, ಕ್ರ್ಯಾಕ್ ಡ್ಯಾನ್ಸ್.